ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡೋಣ. ಸಂಚಿಕೆ 115 ಇದು. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ, ಮುತ್ತುರಾಜ್ಗೆ ಭಾರತಿ ಜೊತೆಗೆ ಮದುವೆ ಮಾಡಬೇಕು ಅಂತ ಚಂದನ ರೆಡಿ ಮಾಡಿಕೊಂಡು ಈ ದೇವಸ್ಥಾನದಲ್ಲಿ ಬಂದಿರ್ತಾರೆ. ಎಲ್ಲ ಅರೇಂಜ್ಮೆಂಟ್ ಆಗಿರುತ್ತೆ. ಚಂದನ ಕಾಲ್ ಮಾಡಿದಾಗ ಇನ್ನೇನು ಹೊರಟೆ ಅಂತ ಹೇಳ್ತಾಳೆ ಭಾರತಿ. ಈ ಪೂಜಾರಿ ಬಂದುಬಿಟ್ಟು ಆಯ್ತಪ್ಪ ಕುತ್ಕೋ ವರ ಅಂತ ಹೇಳಿ ಕುಂದಿರ್ಸ್ತಾನೆ ಮುತ್ತುರಾಜ್ನ. ಹಾಗೆ ನೀವು ತಮ್ಮಂದರು ಅವನಿಗೆ ಪೇಟ ತೋಡಿಸ್ಬಿಟ್ರಪ್ಪ ತಲೆಗೆ ಅಂತ ಹೇಳ್ತಾರೆ. ಅವರು ತಲೆಗೆ ಪೇಟ ಹಾಕ್ತಾರೆ ಇಬ್ಬರು, ಕಂಠಿ ಮತ್ತು ಮಹಿ. ಇವಳು ಚಂದನ ಬರೀ ಸೈಡೇ ನೋಡ್ತಾ ಇರ್ತಾಳೆ. ಇನ್ನೇನು ಭಾರತಿ ಬರ್ತಾಳೆ ಅಂತ. ಇನ್ನೇನಮ್ಮ ಟೈಮ್ ಮೀರ್ತಾ ಇದೆ, ಬೇಗ ಹುಡುಗಿನ ಕರೆಸಿ, ಎಲ್ಲಿದ್ದಾಳೆ ಹುಡುಗಿ ಅಂತ ಕೇಳ್ತಾರೆ. ಆಯಿತು ಹುಡುಗಿ ಇಲ್ಲದೆ ಮದುವೆ ಆಗಲ್ಲ ಅಂತ ಗೊತ್ತು, ಮದುವೆಗೆ ಬರ್ತಾಳೆ ಹುಡುಗಿ ಅಂತ ಹರಿ ಹೇಳ್ತಾನೆ. ಇವರು ಪೂಜಾರಿ ಎಲ್ಲ ಪೂಜೆ ಸ್ಟಾರ್ಟ್ ಮಾಡ್ಕೋತಾ ಇರ್ತಾರೆ. ಕಾಲ್ ಮಾಡಿ ನೀವು ಅಂತ ಹರಿ ಹೇಳ್ತಾನೆ. ಮುತ್ತುರಾಜ್ಗೂ ಯಾಕೋ ಡೌಟ್ ಬರುತ್ತೆ, ಅವಳು ಬರೋದಿಲ್ಲಮ್ಮ, ಇದನ್ನೇ ಇಲ್ಲಿಗೆ ನಿಲ್ಲಿಸ್ಬಿಡು, ಬೇಡ ಇನ್ನು ನಾವು ಮನೆಗೆ ಹೊರಡೋಣ ನಡಿ ಅಂತ ಹೇಳ್ತಾನೆ. ಮಹಿನೂ ಹೇಳ್ತಾನೆ, ಅವಳು ಹೀಗೆ ಅದಕ್ಕೆ ಅವಳು ಕೈ ಕೊಡ್ತಾಳಂತ ನನಗೆ ಗೊತ್ತಿತ್ತು ಅಂತ ಮಹಿ ಮತ್ತು ಕಂಠಿ ಹೇಳ್ತಾರೆ. ನನಗೆ ಯಾಕೋ ಅವಳ ಮೇಲೆ ಅವ್ರ ಮನೆಯವ್ರ ಥರನೇ ಆಡ್ತಾಳೆ, ಅವಳು ಚೆನ್ನಾಗಿ ಕೈ ಕೊಟ್ಲು ನೋಡಿ ಅಂತ ಹೇಳಿದಾಗ ಸುಮ್ಮನಿರಿ, ಕಾಲ್ ಮಾಡ್ತೀನಿ ಅಂತ ಹೇಳ್ತಾಳೆ. ಆಯ್ತಣ್ಣ ಬರ್ಬೋದು, ನೀನೇನು ಟೆನ್ಷನ್ ಮಾಡ್ಕೋಬೇಡ, ಹೋಪ್ಸ್ ಕಳ್ಕೊಬೇಡ, ಬರ್ತಾಳೆ ಇರು ಅಂತ ಹೇಳ್ತಾನೆ ಹರಿ. ಆಯ್ತಪ್ಪ ಟೈಮೇ ಆಗೋಯ್ತಲ್ಲ, ಇನ್ನೇನು ಬರ್ತಾಳೆ, ಇನ್ನೂ 2 ನಿಮಿಷ ಇದೆ, 2 ನಿಮಿಷದಲ್ಲಿ ಬರೋಕ್ಕಾಗುತ್ತಾ ಅಂತ ಹೇಳಿದಾಗ ಹರಿ ಹೇಳ್ತಾನೆ, ಸುಮ್ಮನೆ ನಿಂತ್ಕೊಂಡಿದ್ದೀರಲ್ಲ ಮೇಡಮ್, ಕಾಲ್ ಮಾಡಿ ಅಂತ ಅಂದಾಗ ಚಂದನ ಮತ್ತೆ ಗಾಬರಿಯಿಂದ ಕಾಲ್ ಮಾಡ್ತಾಳೆ ಭಾರತಿಗೆ. ರಿಂಗ್ ಆಗುತ್ತೆ. ಭಾರತಿ ಈ ಕಡೆ ಅವ್ರ ಮನೆಯಲ್ಲಿ ಅಳ್ತಾ ಕೂತಿರ್ತಾಳೆ. ಇನ್ನೇನು ಅವರಮ್ಮ ಹೋಗೋದು ಬಿಡಿಸ್ಬಿಟ್ಟಿರ್ತಾಳೆ. ಅದನ್ನು ಕಾಲ್ನ ಇವಳು ನೋಡ್ತಾಳೆ. ಕಾಲ್ ಬರೋದು ಚಂದನ ಅಂತ ಗೊತ್ತಾಗುತ್ತಲ್ವ. ಇವಳು ಕುಮ್ಮಕ್ಕಿಂದನ ನೀನು ಇಷ್ಟೊಂದು ಉರಿಯೋದು, ನನಗೆ ಆವಾಗಲೇ ಗೊತ್ತಾಯಿತು. ಇವಳು ಮನೆಗೆ ಬಂದಾಗೆ ರಾಜಾರೋಷವಾಗಿ ನಮ್ಮ ಮನೆಗೆ ಬಂದಾಗ ಹೆಣ್ಣು ಕೇಳಿದಾಗ ಗೊತ್ತಾಯಿತು ಇವಳು ಏನೋ ಒಂದು ಮಾಡ್ತಾಳೆ ಅಂತ ಅಂತಾಳೆ ಅವರಮ್ಮ. ನಿನ್ನ ಮುಳುಗಿಸ್ಬೇಕು ಅಂತಲೇ ಅವಳು ಈ ಥರ ಪ್ಲ್ಯಾನ್ ಮಾಡಿದ್ದಾಳೆ ಕಣೆ, ನೀನು ಅವಳ ಮಾತು ನಂಬ್ಕೊಂಡು ಆ ಮೇಸ್ತ್ರಿನ ಮದುವೆ ಆಗೋಕ್ಕೆ ಹೋಗಿದ್ದಲ್ಲಿ ಅಂತ ಅವರಮ್ಮಗೆ ಅವ್ರ ಮಗಳಿಗೆ ಭಾರತಿಗೆ ಬೈತಾಳೆ. ಆದರೂ ಅಳ್ತಾ ಇರ್ತಾಳೆ. ಕೊಡಮ್ಮ ನಾನು ಮಾತಾಡ್ತೀನಿ ಅಂತ ಕೊಡೋದೇ ಇಲ್ಲ, ಮೊಬೈಲ್ ಒಸ್ಬಿಡ್ತಾಳೆ. ನಿನಗೇನಾದರೂ ಗೊತ್ತಿತ್ತೇನೆ, ನಿಮ್ಮಪ್ಪಗೆ 5 ವರ್ಷದಿಂದ ಹಾರ್ಟ್ ಅಟ್ಯಾಕ್ ಆಗಿತ್ತು, ಯಾವುದೂ ತುಂಬ ಕಷ್ಟವಾದ ಕೆಲಸ ಮಾಡಬೇಡಿ ಅಂದರು, ಆದ್ರೂ ನೀನು ಚೆನ್ನಾಗಿರಲಿ ಅಂತ ಹೇಳಿ ಮತ್ತೆ ದುಬೈಗೆ ಹೋಗಿ ಮತ್ತೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಅಂತ ಅಂದಾಗ ಎಲ್ಲರೂ ಗಾಬರಿಯಾಗಿ ಅಳ್ತಾರೆ. ಈ ವಿಷಯ ಗೊತ್ತಾಗಬಾರ್ದು, ಮಗಳಿಗಂತೂ ಗೊತ್ತಾಗಲೇಬಾರ್ದು ಅಂತ ಹೇಳಿದರು ಗೊತ್ತಾ ನಿಮ್ಮಪ್ಪ, ನಿನಗೆ ಒಳ್ಳೆಯದಾಗಲಿ, ನೀನು ಒಂದು ಒಳ್ಳೆ ಮನೆ ಸೇರಲಿ ಅಂತ ಎಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾರೆ, ಅದೇನಾದರೂ ಗೊತ್ತೇನೆ ನಿನಗೆ, ನಮ್ಮಿಬ್ಬರನ್ನೂ ಸಮಾಧಿ ಮಾಡಿಬಿಟ್ಟು ಆ ಮೇಸ್ತ್ರಿನ ಮದುವೆ ಆಗೋಕ್ಕೆ ಹೋಗ್ತಾ ಇದೆಯಲ್ಲೇ ಅಂತ ಅವರಮ್ಮ ಬೈತಾರೆ. ಇಲ್ಲಮ್ಮ ಇಲ್ಲ ಅಂತ ಹೇಳಿ ಅಳ್ತಾನೆ ಇರ್ತಾಳೆ ಭಾರತಿ. ಈ ಕಡೆ ದೇವಸ್ಥಾನದಲ್ಲಿ ಏನು ಸೀನ್ ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವನು ಎದ್ದು ಆಲ್ರೆಡಿ ಇವನಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಮದುವೆ ನಡೆಯೋದಿಲ್ಲ ಅಂತಂದು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಡ್ಡಾಡಿಕೊಂಡು ಫೋನ್ ಮಾಡ್ತಾನೆ ಇರ್ತಾಳೆ. ಮತ್ತು ಅವರು ರಿಸೀವ್ ಮಾಡದೇ ಇದ್ದಾಗ ಬರ್ತಾಳೆ ಇಲ್ಲಿ. ಯಾಕಮ್ಮ ಏನಾಯಿತು ಅಂತ ಅಂದಾಗ ಕಾಲೇ ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳ್ತಾಳೆ. ಪೂಜಾರಿ ಇನ್ನೇನಾಯಿತು ಅಂತ ಕೇಳ್ತಿರಲ್ಲ, ಟೈಮ್ ಆಗೋಯ್ತು, ಇನ್ನು ದೇವಸ್ಥಾನ ಬಾಗಿಲು ಮುಚ್ಚಬೇಕು ಅಂತ ಹೇಳ್ತಾರೆ. ಆಯಿತು ಇನ್ನು ಹುಡುಗಿ ಬಂದಂಗೆ ಕಾಣಲ್ಲ, ಇನ್ನು ಹೊರಡಿ ಅಂತ ಅಂತಾರೆ. ಚಂದನ ತುಂಬ ಅಳ್ತಾ ಇರ್ತಾಳೆ. ಈ ಕಡೆ ಬರ್ತಾಳೆ. ಅವನು ಮುತ್ತುರಾಜು ಪೇಟನ್ನು ಕೆಳಗಡೆ ಎತ್ತಿ ಇಡ್ತಾನೆ ನೆಲಕ್ಕೆ. ಅಯ್ಯೋ ನೀನು ಯಾಕಮ್ಮ ಅಳ್ತೀಯ, ಇದರಲ್ಲಿ ನಿಂದೇನು ತಪ್ಪಿದೆ, ಏನು ಅಳಬೇಡ ಬಿಡು, ನನಗೇನು ಬೇಜಾರಾಗಿಲ್ಲ, ನನಗೆ ಮೊದಲೇ ಗೊತ್ತಿತ್ತು ಅವ್ರ ಮನೆಯಲ್ಲಿ ಎಲ್ಲರನ್ನೂ ಬಿಟ್ಟು ಬರೋದಿಲ್ಲ, ಅವಳಿಗೆ ಅಷ್ಟೊಂದು ಧೈರ್ಯನೂ ಇಲ್ಲ, ನನಗೆ ಮೊದಲೇ ಗೊತ್ತಿತ್ತು, ಆದರೂ ನಿಮ್ಮ ಸಮಾಧಾನಕ್ಕೆ ಬಂದೆ, ಆಯ್ತು ನಡ್ರಿ ಹೋಗೋಣ ಅಂತ ಹೇಳಿ ಹೊರಡ್ತಾನೆ.
ಅಷ್ಟೊತ್ತಿಗೆ ಚಂದನ ತುಂಬ ಬೇಜಾರಾಗಿ ಅವರ ಮುದ್ದು ಅಣ್ಣನ ಕಾಲು ಬಿದ್ದುಬಿಡ್ತಾಳೆ. ಅಣ್ಣ ನನ್ನನ್ನು ಕ್ಷಮಿಸಿ, ನನಗೆ ಈ ಥರ ಅಂತ ಅಂದ್ಕೊಂಡೇ ಇರಲಿಲ್ಲ, ನಿಮ್ಮ ಮದುವೆ ಆಗುತ್ತೆ ಅಂತ ತುಂಬ ಕನಸು ಕಂಡಿದ್ದೆ. ಅವಳು ಆಣೆ ಮಾಡಿ ಹೇಳಿದ್ಲು ದೇವ್ರ ಮೇಲೆ ಬಂದೇ ಬರ್ತೀನಿ ಅಂತ. ಅವಳ ಮೇಲೇನೂ ನನಗೆ ತುಂಬ ನಂಬಿಕೆ ಇತ್ತು, ಅಣ್ಣ ನಿಮ್ಮ ಮದುವೆ ನಡೆಯುತ್ತೆ ಅಂತ, ಹೀಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ನಿಮ್ಮೆಲ್ಲರ ನಂಬಿಕೆ ಕಳ್ಕೊಂಬಿಟ್ಟೆ ಅಣ್ಣ, ಕ್ಷಮಿಸ್ಬಿಡಿ ಅಂತ ಹೇಳ್ತಾಳೆ. ನಿಮಗೆಲ್ರಿಗೂ ನನಗೆ ಮುಖ ತೋರ್ಸೋಕ್ಕೆ ಆಗ್ತಾಯಿಲ್ಲ. ನಾನು ಎಷ್ಟೊಂದು ನಂಬಿದ್ದೆ ಪಾರ್ತಿನ, ಹೀಗೆ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ಅಣ್ಣ, ಕ್ಷಮಿಸ್ಬಿಡಿ, ಎಲ್ಲರೂ ನನಗೆ ಕ್ಷಮಿಸ್ಬಿಡಿ, ಇಷ್ಟಕ್ಕೆಲ್ಲ ನಾನೇ ಕಾರಣ, ನೀವೆಷ್ಟು ಹೇಳಿದರೂ ಕೇಳಲಿಲ್ಲ ಅಂತ ಪದೇ ಪದೇ ಹೇಳ್ತಾ ಇರ್ತಾಳೆ. ಆಯ್ತಮ್ಮ ಮನೆಗೆ ಹೋಗೋಣ ಬಾ, ಅಲ್ಲಿ ಮಾತಾಡೋಣ ಅಂತ ಹೇಳಿ ಹೊರಡ್ತಾರೆ. ಆವಾಗ ಈರಪ್ಪ ಅಂತ ಹೇಳ್ತಾರೆ ಪೂಜಾರಿ, ಚಿನ್ನದ ತಾಳಿ ತೊಗೊಂಡೋಗಿ ಅಂತ ಹೇಳಿ ಈಗ ಎತ್ತು ಕೊಡ್ತಾರೆ. ಮುತ್ತುರಾಜು ತುಂಬಾ ಫೀಲ್ ಆಗ್ತಾನೆ ಆ ತಾಳಿ ನೋಡಿ. ಎಲ್ರೂ ಅಷ್ಟೇ ಅದನ್ನು ಇಸ್ಕೊಂಡು ಜೇಬಲ್ಲಿ ಇಟ್ಕೋತಾನೆ. ಆ್ಯಕ್ಚುಲಿ ಮುತ್ತುರಾಜ್ಗೆ ಬೇಜಾರಾಗಿರುತ್ತೆ. ಬೇಜಾರು ಯಾಕಾಗಿರಲ್ಲ ಹೇಳಿ, ಅದನ್ನು ತೋರಿಸ್ಕೋತಾ ಇರಲ್ಲ, ತುಂಬ ಭಾವುಕನಾಗ್ತಾನೆ ಆ ತಾಳಿ ನೋಡಿ. ತುಂಬ ಹೊತ್ತು ಅದನ್ನೇ ನೋಡ್ತಾ ಇರ್ತಾನೆ. ಹಾಗೆ ಜೇಬಲ್ಲಿ ಇಟ್ಕೊಂಡು ಇನ್ನು ಹೊರಡ್ತಾರೆ. ಅವನ ಹಿಂದೆಯೇ ಎಲ್ಲರೂ ಫಾಲೋ ಮಾಡಿ ಹೊರಗಡೆ ಹೋಗ್ತಾರೆ. ಅಷ್ಟೊತ್ತಿಗೆ ಪೂಜಾರಿ ಎಲ್ಲ ಸಾಮಾನು ಎತ್ತಿಟ್ಟು ಅವನು ಹೊರಗಡೆ ಬಂದು ಬಾಗಿಲ ಹಾಕೇ ಬಿಡ್ತಾರೆ ದೇವಸ್ಥಾನದ್ದು ಅರ್ಚಕರು. ಇವರೆಲ್ಲರೂ ಹಿಂದೆ ತಿರುಗಿ ನೋಡ್ತಾರೆ. ಹಾಗೆ ಜೇಬಲ್ಲಿರೋ ತಾಳಿನ ಮುಟ್ಕೊಂಡು ಫೀಲ್ ಆಗ್ತಾನೆ. ಹಾಗೆ ದೇವಸ್ಥಾನ ಬಾಗಿಲು ಹಾಕಿದ ತಕ್ಷಣವೇ ಇವ್ರಿಗೊಂಥರ ಫೀಲ್ ಆಗುತ್ತೆ. ಹಿಂದೆ ತಿರುಗಿ ಎಲ್ಲರೂ ನೋಡ್ತಾರೆ. ಇನ್ನೇನು ಒಬ್ರಿಗೊಬ್ಬರು ಮುಖ ನೋಡಿಕೊಂಡು ಆಕಾಶದತ್ತ ಮುಖ ನೋಡಿಕೊಂಡು ಹೊರಡ್ತಾರೆ ಮನೆಗೆ. ಇನ್ನೇನು ಶ್ರೀಗಂಧದ ಗುಡಿ ಮನೆಗೆ ಅಲ್ಲಿ ಸೀನ್ ಏನು ನಡೆಯುತ್ತೆ ಅಂತ ತೋರಿಸ್ತಾರೆ. ಇನ್ನು ನೈಟ್ ಆಗಿರುತ್ತೆ. ಎಲ್ಲರೂ ಯೋಚನೆ ಮಾಡಿಕೊಂಡು ಕೂತಿರ್ತಾರೆ. ಮುತ್ತುರಾಜು ಬೆಳಗ್ಗೆನೇ ಮದುವೆ ಕ್ಯಾನ್ಸಲ್ ಆಗಿರೋದ್ರಿಂದ ಕೆಲಸಕ್ಕೆ ಹೋಗ್ಬಿಟ್ಟಿರ್ತಾನೆ. ಇವ್ರು 4 ಜನನೇ ಒಬ್ರಿಗೊಬ್ರು ಹಾಗೆ ಮುಖ ನೋಡಿಕೊಂಡು ಕೂತ್ಕೊಂಡಿರ್ತಾರೆ ಚಿಂತೆ ಮಾಡಿಕೊಂಡು. ಅಷ್ಟೊತ್ತಿಗೆ ಮುತ್ತುರಾಜ್ ಬರ್ತಾನೆ ಕೆಲಸದಿಂದ. ಏನಮ್ಮ ಇನ್ನೂ ಏನು ಹೀಗೆ ಕೂತಿದ್ದೀರಾ, ಏನು ಡಿಸ್ಕಷನ್ ಮಾಡ್ತಾಯಿದ್ದೀರಾ, ಇವತ್ತೇನು ಪ್ಲ್ಯಾನ್ ಮಾಡಿಲ್ವಾ ಅಂತ ಹೇಳಿ ಮತ್ತೆ ಅಡುಗೆ ಮನೆ ಕಡೆ ಹೋಗ್ತಾನೆ. ಬಂದೇ ಇರಿ ಅಂತ ಮತ್ತೆ ಬರ್ತಾನೆ. ಯಾಕೆ ಇವತ್ತು ಯಾವುದು ಪ್ಲ್ಯಾನು ವರ್ಕೌಟ್ ಆಗ್ತಾ ಇಲ್ವಾ ಅಂತ ತಮಾಷೆ ಮಾಡ್ತಾನೆ. ಅಣ್ಣ ಎಷ್ಟು ನಾರ್ಮಲ್ ಆಗಿದ್ದಾನೆ ಅಂತ ಒಬ್ರಿಗೊಬ್ರು ಮಾತಾಡ್ಕೋತಾರೆ. ಅದನ್ನೆಲ್ಲ ಯೋಚನೆನೇ ಮಾಡ್ತಾ ಇಲ್ಲ. ಬೆಳಗ್ಗೆ ಇದು ಅವನ ಮನಸ್ಸಲ್ಲಿ ಏನೂ ಅನ್ನಿಸ್ತಾ ಇಲ್ವಾ, ಏನಿಷ್ಟು ನಾರ್ಮಲ್ ಆಗಿದ್ದಾನೆ ಅಂತ ಎಲ್ಲರೂ ಅನ್ಕೋತಾರೆ. ಮಧ್ಯಾಹ್ನ ಊಟಕ್ಕೆ ಕಂಟಿಗೆ ಮತ್ತು ಮೈಗೆ ತೊಗೊಂಬಂದು ಇಡು ಅಂತ ಹೇಳಿದ್ದೆ, ಊಟ ಮಾಡಿದ್ರೋ ಇಲ್ವೋ ಅಂತ ಕೇಳ್ತಾನೆ ಮುತ್ತುರಾಜು. ಏನಣ್ಣ ಇಷ್ಟು ನಾರ್ಮಲ್ ಆಗಿದೆಯಾ ಅಂತ ಕೇಳಬೇಕು ಅಂತ ಅನಿಸುತ್ತೆ. ಬಟ್ ಎಲ್ಲರೂ ಒಬ್ರಿಗೊಬ್ರು ಮುಖ ನೋಡಿ ಸುಮ್ಮನೆ ಕೂತಿರ್ತಾರೆ. ಅಷ್ಟೊತ್ತಿಗೆ ಇವಳು ಜೋರಾಗಿ ಅಳೋ ಸೌಂಡ್ ಕೇಳಿಸುತ್ತೆ. ಯಾಕಮ್ಮ ಅದನ್ನಿನ್ನೂ ಏನು ಮರ್ತಿಲ್ವ ನೀನು, ಇನ್ನೂ ಅಳ್ತಾನೇ ಇದೆಯಲ್ಲ ಅಂತ ಅಂದಾಗ ಕಂಠಿ ಹೇಳ್ತಾನೆ, ಯಾಕದಕ್ಕೆ ಇದರಲ್ಲಿ ಏನು ನಿಮ್ಮದು ತಪ್ಪಿಲ್ಲ, ಯಾಕೆ ಅಳ್ತೀರ ಬಿಡಿ ಹೋಗಲಿ, ಆ ಭಾರತಿ ಬಂದಿಲ್ಲ ಅಂದರೆ ನೀವೇನು ಮಾಡೋಕ್ಕಾಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಏನೋ ಹರಿ ಹಾಗೆ ಕೂತಿದೆಯಲ್ಲ, ಇವ್ರಿಗೇನು ಹೇಳೋಕ್ಕಾಗಲ್ವ ನಿನಗೆ ಅಂತ ಅಂದಾಗ ಎದ್ದು ನಿಂತ್ಕೊಂಡು ಹೇಳ್ತಾನೆ, ಮಾಡೋ ಪ್ರಯತ್ನ ನಾವು ಮಾಡ್ತಾ ಇರಬೇಕು, ಫಲ ಸಿಗೋದು ಆ ದೇವರಿಗೆ ಬಿಟ್ಟಿದ್ದು, ಅದನ್ನು ನೀವ್ಯಾಕೆ ತಲೆ ಕೆಡಿಸ್ಕೊತೀರ, ನಾವೆಲ್ಲರೂ ಮರ್ತೋಗಿದ್ದೀವಿ, ಅಲ್ಲಿಗೆ ನಿಲ್ಲಿಸ್ಬಿಡಿ ಸಾಕು, ಪದೇ ಪದೇ ಅಳೋದ್ರಿಂದ ಇನ್ನೇನೂ ಆಗಲ್ಲ ಅಂತ ಹರಿ ಹೇಳ್ತಾನೆ. ಹೊರಗಡೆ ಹೋಗ್ರಿ, ಸಮಾಧಾನ ಮಾಡೋಗು ಅಂತ ಹೇಳಿ ಹೊರಗಡೆ ಕಳಿಸ್ತಾನೆ. ಆದ್ರೂ ಅಣ್ಣ ನಾನು ತಪ್ಪು ಮಾಡಿಬಿಟ್ಟೆ, ನಿಮ್ಮದು ಮದುವೆ ಆಗೇ ಆಗುತ್ತೆ ಅಂತ ತುಂಬ ಭರವಸೆ ಇತ್ತು, ಅವಳು ಈಗ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ಅಣ್ಣ, ನಿಮಗೆ ಅವ್ರಿಗೂ ಮುಖ ತೋರ್ಸೋಕ್ಕೆ ಆಗ್ತಾಯಿಲ್ಲ, ನನಗೆ ತುಂಬ ಬೇಜಾರಾಗ್ತಾಯಿದೆ ಅಂತ ಹೇಳಿ ಕ್ಷಮಿಸ್ಬಿಡಿ ಅಂತ ಕೇಳ್ತಾಳೆ. ಆಯ್ತಮ್ಮ ಹೋಗು, ಹೊರಗಡೆ ಸಮಾಧಾನ ಮಾಡ್ಕೊಂಬೋಗು ಅಂತ ಹೇಳಿ ಹೊರಗಡೆ ಕಳಿಸ್ತಾಳೆ. ಹರಿ ಮತ್ತು ಚಂದನ ಹೊರಗಡೆ ಹೋಗ್ತಾರೆ. ಇವರು ಅಣ್ಣ ತಮ್ಮಂದ್ರೆಲ್ಲರೂ ಒಬ್ರಿಗೊಬ್ಬರು ಸಮಾಧಾನ ಮಾಡಿಕೊಂಡು ಸುಮ್ಮನೆ ಹಾಗೆ ಇರ್ತಾರೆ. ನೆಕ್ಸ್ಟು ಚಂದ್ರ ತೋರಿಸ್ತಾರೆ. ಬೆಳ್ದಿಂಗಳಿರುತ್ತೆ ಹೊರಗಡೆ ಬಾವಿಕಟ್ಟೆ ಹತ್ರ. ಚಂದನ ಅಳ್ತಾ ಇರ್ತಾಳೆ. ಹರಿ ಬಂದು, ಅಯ್ಯೋ ಸಮಾಧಾನ ಮಾಡ್ಕೊಳ್ಳಿ ಮೇಡಮ್, ಏನೂ ಆಗಿಲ್ಲ, ನಮ್ಮ ಅಣ್ಣಂಗೆ ಮತ್ತೆ ಬೇರೆ ಹುಡುಗಿ ಸಿಗ್ತಾಳೆ, ಯಾಕಿಷ್ಟು ಆಳ್ತಾ ಇದ್ದೀರಾ ಅಂತಂದಾಗ ನಾನೆಷ್ಟು ಖುಷಿಪಟ್ಟಿದ್ದೆ ಗೊತ್ತಾ, ಹಾಗೆ ಹೀಗೆ ಅಂತ ಹೇಳ್ತಾಳೆ. ನೋಡಿ, ನಮ್ಮದು ಫೇಕ್ ಮದುವೆ ಅಂದ್ರೂ ನಮ್ಮ ಮನೆ ಬಗ್ಗೆ ಎಷ್ಟು ಕಾಳಜಿ
ಇದೆ ನಿಮಗೆ, ಯಾಕೆ ಇಷ್ಟೊಂದು ಕಾಳಜಿ ನೀವು ತೋರಿಸೋದು ಅಂತ ಕೇಳಿದಾಗ, ಹೌದು ನಿಮ್ಮ ಮನೆಯಲ್ಲಿರೋರೆಲ್ಲರೂ ಒಳ್ಳೆಯವರೇ, ನನ್ನನ್ನು ನಿಮ್ಮ ಮನೆಯವ್ರ ಥರನೇ ನೋಡ್ಕೊಂಡಿದ್ದೀರಾ ಎಲ್ಲರೂ, ಅದಕ್ಕೋಸ್ಕರ ಈ ಮನೆಗೆ ನಾನು ಏನಾದರೂ ಒಳ್ಳೇದು ಮಾಡಲೇಬೇಕು. ಅದೇ ಫಸ್ಟ್ ಕೆಲಸ ಅಂದರೆ ಅಣ್ಣಂಗೆ ಮದುವೆ ಮಾಡೋದು. ಆವಾಗಲೇ ಊರಲ್ಲೆಲ್ಲ ಒಂದು ಮರ್ಯಾದೆ ಸಿಗುತ್ತೆ ನೋಡಿ ಈ ಮನೆಗೆ ಅಂತ ಹೇಳ್ತಾಳೆ. ಆಯ್ತಾಯ್ತು ಬಿಡಿ, ಒಂದು ಒಳ್ಳೆ ಹುಡುಗಿ ಸಿಗ್ತಾಳೆ, ಮದುವೆ ಮಾಡೋರಂತೆ. ನಂದು ಕಷ್ಟ ನನಗೆ ಗೊತ್ತು, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ. ಮದುವೆ ಅರೇಂಜ್ಮೆಂಟ್ ಎಲ್ಲ ಮಾಡಿಸಿ ಆ ಸೇಟು ಹತ್ರ ಹೊಡೆದಾಡಿ ಒಂದು ತಾಳಿ ಬಂಗಾರದ ತಾಳಿ ತಗೊಂಬರತ್ಲೆ ಎಷ್ಟು ಕಷ್ಟ ಆಗೋಯ್ತು ಅಂತಾನೆ. ಇನ್ನೇನು ಏನೂ ಆಗಲ್ಲ ಬಿಡಿ, ಗೊತ್ತು ನನಗೆ. ತಾಳಿ ಮುಂದೆ ಯೂಸ್ ಆಗುತ್ತೆ, ಯಾಕೆ ಹಾಗನ್ಕೋತೀರಾ ಅಂತ ಚಂದನ ಹೇಳ್ತಾಳೆ. ಹೌದೌದು, ಮತ್ತು ನಿಮ್ಮನ್ನೇನಾದರೂ ಮಾಡಿ ಮೈಂಡ್ ಡೈವರ್ಟ್ ಮಾಡಿ ಬೇರೆ ಕಡೆ ಚಿಂತೆ ಮಾಡಬೇಕಲ್ಲ, ಅದಕ್ಕೆ ಹೀಗೆ ಹೇಳಿದೆ ಮೇಡಮ್ ಅಂತ ಹೇಳ್ತಾನೆ. ಆಯ್ತು ಬಿಡಿ, ನಿಮಗೇನಾದರೂ ಕಷ್ಟ ಆದರೆ ಎಷ್ಟು ಖರ್ಚಾಯ್ತು ಹೇಳಿ, ನಾನೇ ಕೊಟ್ಬಿಡ್ತೀನಿ ಅಂತ ಹೇಳ್ತಾಳೆ. ಅಯ್ಯೋ, ನೀವು ಇನ್ನೂ ನನ್ನನ್ನು ಅರ್ಥನೇ ಮಾಡ್ಕೊಂಡಿಲ್ಲ ಬಿಡಿ ಮೇಡಮ್, ಬರೀ ದುಡ್ಡಿನ ಬಗ್ಗೆನೇ ಮಾತಾಡ್ತೀರಾ. ನನಗೇನಾದರೂ ಆ ಥರ ಅಂತ ಅಂದ್ಕೊಂಡಿಲ್ಲ, ನಿಮ್ಮನ್ನೇನಾದರೂ ಮಾಡಿ ಮೈಂಡ್ ಡೈವರ್ಟ್ ಮಾಡಿ ನಗಿಸ್ಬೇಕು ಅಂತ ಅನಿಸಿತ್ತಪ್ಪ, ಅದಕ್ಕೋಸ್ಕರ ನಾನು ಹೀಗೆಲ್ಲ ಮಾತಾಡಿದೆ ಅಂತ ಹೇಳ್ತಾನೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.